ಎಸ್, ಬಿಜೆಪಿಯಲ್ಲಿ ಇರುವಷ್ಟು ಗೊಂದಲ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಇಲ್ಲಿ 3 ಚುನಾವಣೆಯನ್ನ ಗೆದ್ದಿದ್ದೇವೆ, ಮುಂದೆಯೂ ಕೂಡ ನಮ್ಮದೇ ಸರ್ಕಾರ ಇರುತ್ತೆ. ಯಾವುದೇ ತೀರ್ಮಾನ ಹೈಕಮಾಂಡ್ ನಾಯಕರದ್ದು. ನಾನಾಗಲಿ ಯಾರೇ ಆಗಲಿ ಮಾತನಾಡಿದ್ರು ಕೂಡ ಅದು ಅಂತಿಮ ಅಲ್ಲ. ಸಿದ್ದರಾಮಯ್ಯ, ಡಿಕೆಶಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ. ಬಿಜೆಪಿಯಲ್ಲಿ ಇರುವಷ್ಟು ಗೊಂದಲ ನಮ್ಮಲ್ಲಂತೂ ಇಲ್ಲ. ಬಿಜೆಪಿ ತೊಡೆತಟ್ಟಿಕೊಂಡ ಹಾಗೆ ನಾವೇನು ಗೊಂದಲವನ್ನ ಮಾಡಿಕೊಂಡಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಚೆಲುವರಾಯಸ್ವಾಮಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ನಾವು ಮಾತನಾಡಿದ್ರೆ ಅದು ನಮ್ಮಲ್ಲಿ ಮಾತ್ರ. ಬಿಜೆಪಿಯಲ್ಲಿ ಇರುವಷ್ಟು ಗೊಂದಲ ನಮ್ಮಲ್ಲಿ ಇಲ್ಲ. ಬಿಜೆಪಿಯವರು ತೊಡೆತಟ್ಟಿಕೊಂಡ ಹಾಗೆ ನಾವೇನು ಗೊಂದಲವನ್ನ ಮಾಡಿಕೊಂಡಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ 3 ಚುನಾವಣೆ ನಾವು ಗೆದ್ದವಲ್ಲ, ಹಾಗೇನೆ 2028ಕ್ಕೂ ಪೂರ್ತಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ನೋಡಿ, ACC ಅವರು ಹೇಳಿದ್ದಾರೆ, ಮೊನ್ನೆ ಮುಖ್ಯಮಂತ್ರಿಗಳು ಸಹ ನಮ್ಮ ಮೇಳದಲ್ಲಿ ಬಂದಾಗ ಹೇಳಿದ್ರು, ಯಾವುದೇ ತೀರ್ಮಾನ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಮಾಡುತ್ತೆ ಅಂತ. ಅಷ್ಟು ಹೇಳಿದ ಮೇಲೆ ಇನ್ನು ಪ್ರಶ್ನೆ ಎಂಥದ್ದು? ನಾನು ಸುರೇಶ ಮಾತಾಡೋದು ನಮ್ಮ ಆಳ್ತಕ್ಕೆ ಮಾತಾಡಿರ್ತೀವಿ, ಇದೇನು ಲೆಕ್ಕಕ್ಕಲ್ಲ ಅಂತ ಬಿಟ್ಬಿಡ್ಬೇಕು. CM ಅಲ್ಟಿಮೇಟ್ ಇಲ್ಲಿ ನಮ್ಮ ಸರ್ಕಾರನ ರನ್ ಮಾಡ್ತಾ ಇರ್ತಕ್ಕಂಥದ್ದು. AICC ಅಧ್ಯಕ್ಷರು ಅಲ್ಲಿದ್ದಾರೆ. ಸೊ ಇಬ್ಬರೂ ಕ್ಲಿಯರ್ ಕಟ್ಟಾಗಿ ಹೈಕಮಾಂಡ್ ತೀರ್ಮಾನ ಬದ್ಧ. ಎಲ್ಲರೂ ಸಿದ್ದರಾಮಯ್ಯನವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, DK ಶಿವಕುಮಾರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಅಂದಮೇಲೆ ಅವರಿಬ್ಬರೇ ಚೆನ್ನಾಗಿದ್ದಾರೆ. ನಾನು ಸುರೇಶ್ ಮಾತಾಡೋದ್ರಿಂದ ಏನು ಪ್ರಯೋಜನ ಇದೆ? BJPಗೆ ಕಂಪೇರ್ ಮಾಡಿದ್ರೆ 1-2% ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಮಾತಾಡ್ಬೋದು. BJPಯವರು ತೊಡೆತಟ್ಟೋ ಥರ ನಮ್ಮಲ್ಲಿ ಏನೂ ಇಲ್ಲ. ನಮ್ಮಲ್ಲಿ ಮಂತ್ರಿಗಳು ನೀವೇನು ಮಾಡ್ತೀರಾ, ಈಗ ನನಗೆ ಸುರೇಶ್ಗೆ ತಾಳ್ಮೆ ಇದೆ ಅಂದರೆ ಎಲ್ರಿಗೂ ಇರುತ್ತಾ? ಏನಾರು ಮಾಡಿ ಕೆಣಕ್ಬಿಟ್ಟು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್